ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 2 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಒಂದು ಹೊಸ ಮನೆ ಕೊಳ್ಳಬೇಕಾದ್ರೆ ಬಹಳಷ್ಟು ವಿಚಾರಗಳು ನಿಮ್ಮ ಯೋಚನೆ ಮಾಡುವಂತಹ ಬಹಳಷ್ಟು ವಿಚಾರಗಳಿರ್ತವೆ. ಏನು ಒಂದು, ಎಲ್ಲಿದೆ ಇದಿರೋದು ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ಲಿ ಈ ಲೊಕೇಶನ್ಗೆ ಗೂಗಲ್ ಮ್ಯಾಪ್ ಪ್ರಕಾರ 8 ಕಿಲೋಮೀಟ್ರ್ ಆಗುತ್ತೆ. JP ನಗರ ರಿಂಗ್ ರೋಡಿಂದ ಇಲ್ಲಿಗೆ ಸರಿಸುಮಾರು 1.25 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ವಿಚಾರ, 8-9 ಕಿಲೋಮೀಟ್ರ್ ದೂರ ಬಂದಮೇಲಿಂದ ಸುತ್ತಮುತ್ತ ಮನೆಗಳಿದೆಯಾ, ಇಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇದೆಯಾ, ನಾವು ವಾಸಕ್ಕೆ ಯೋಗ್ಯವಾಗಿರುತ್ತಾ, ಹೇಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ, ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು, ಜಾಗ ಎಲ್ಲ ವಾಸ ಇದ್ದಾರೆ. ಅಂದರೆ ಈಗಾಗಲೇ ಬಂದು ಭಾಳಷ್ಟು ಜನ ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡು ಜೀವನವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇರುವಂತಹ ಏರಿಯಾ. ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿಂತ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇವೆಲ್ಲವೂ ಇರುವಂಥದ್ದು. ಅಂದರೆ ದೀಸ್ ಆರ್ ದ ಬೇಸಿಕ್ ಆ್ಯಂಡ್ ಮಿನಿಮಮ್ ಥಿಂಗ್ಸ್ ದಟ್ ಯು ನೀಡ್ ಟು ಲಿವ್. ಓಕೆ, ಈಗ ನಿಮಗೆ ಲೊಕೇಶನ್ ಹೇಳಾಯಿತು, ಇದು ಎಲ್ಲಿದೆ ಅಂತ ಹೇಳಾಯಿತು, ಮೈಸೂರು ಸಿಟಿ ಸೆಂಟ್ರಿಂದ ಹೇಳಾಯಿತು. ಓಕೆ, ಮೂಲಭೂತ ಸೌಕರ್ಯ ಇನ್ನೇನೇನು ಬರುತ್ತೆ? ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಮಾಲ್ಸು, ಸ್ಕೂಲ್ಸು, ಕಾಲೇಜಸ್ಸು ಇವೆಲ್ಲವೂ ಸರಿಸುಮಾರು ನಿಮಗೆ JP ನಗರಕ್ಕೆ. ಎಲ್ಲಿದೆ JP ನಗರ ಇಸ್ ಹಾರ್ಡ್ಲಿ ಅಬೌಟ್ ಒಂದು 3-4 ನಿಮಿಷಗಳಲ್ಲಿ ನೀವು JP ನಗರ, ಗೊಬ್ಳಿ ಮರ ಇರ್ಬೋದು, ಲಾಸ್ಟ್ ಸ್ಟಾಪ್ ಇರ್ಬೋದು, ಪೊಲೀಸ್ ಬೂತ್ ಇರ್ಬೋದು, ಅಥವಾ ನೀವು ಕಾಮಾಕ್ಷಿ ಹಾಸ್ಪಿಟಲ್ ಜಂಕ್ಷನ್ ಇರ್ಬೋದು, NI ಕಾಲೇಜ್ ಹತ್ರ ಇರ್ಬೋದು, ಇವೆಲ್ಲದಕ್ಕೂ ನಿಮಗೆ ಇಲ್ಲಿಂದ ಅಬೌಟ್ ಒಂದು 5 ನಿಮಿಷದಲ್ಲಿ 4 to 5 ಮಿನಿಟ್ಸ್ ಒಳಗೆ ನೀವು ಇಲ್ಲಿಗೆ ರೀಚ್ ಆಗ್ಬೋದು. ಇವೆಲ್ಲವೂ ಸಿಗುತ್ತೆ. ಅದಾದ ನಂತರ ನನ್ನ ವೀಡಿಯೋಗಳಲ್ಲಿ ಬಹಳಷ್ಟು ಜನ ಕೇಳಿದ್ರಿ, ವೈಫೈ ವರ್ಕ್ ಆಗುತ್ತಾ, 4G ಇದೆಯಾ, 5G ಇದೆಯಾ, ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀವಿ, ಇಲ್ಲಿ ಸ್ವಿಗ್ಗಿ ಸಿಗುತ್ತಾ, ಝೊಮ್ಯಾಟೊ ಬರುತ್ತಾ ಅಂತ. ಇವೆಲ್ಲವೂ ಖಂಡಿತವಾಗ್ಲೂ ಇದೆ. ಇಲ್ಲಿ 5G 4G ಇಂಟರ್ನೆಟ್ ಸರ್ವಿಸ್ಗಳೆಲ್ಲವೂ ಇದೆ. ಪ್ಲಸ್ ನಿಮಗೆ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, 5G ಬ್ರಾಡ್ಬ್ಯಾಂಡ್ ಸರ್ವಿಸ್ಗಳು ಎಲ್ಲವೂ ಇರುವಂತಹ ಈ ಲೊಕೇಶನ್ ಇದು. ಬನ್ನಿ ಈಗ ಮನೆ ಒಳಗೆ ಹೋಗಿ ಯಾವ ಥರ ಇದೆ, ಹೇಗಿದೆ ಅಂತ ನೋಡೋಣ. ಒಳಗೆ ಹೋಗೋಕ್ಕಿಂತ ಮುಂಚೆ ಪಾರ್ಕಿಂಗ್ ವಿಚಾರ. ಈಗ ಭಾಳಷ್ಟು ಕಡೆ ಪಾರ್ಕಿಂಗ್ ಇಸ್ ಎ ವೆರಿ ಬಿಗ್ ಪ್ರಾಬ್ಲಮ್. 30-40 ಮನೆಗಳಲ್ಲಿ 2 ಕಾರ್ ಇಟ್ಕೊಂಡಿರೋದು ಭಾಳಷ್ಟು ಇನ್ಸಿಡೆನ್ಸ್ಗಳು ನಾವು ಇವತ್ತು ನೋಡ್ತಾ ಇರ್ತೀವಿ. ಅದೇ ವಿಚಾರಕ್ಕೆ ಬಂದಾಗ ನೋಡಿ, ಇದು 30 ಇದೇನಿದೆ, ಇದು ಮುಂದೆ 30 ಅಡಿ, ಹಿಂದಕ್ಕೆ 40 ಅಡಿ ಈಸ್ಟ್ ಫೇಸಿಂಗ್. ಇದು ಈ 30 ಫೀಟಲ್ಲಿ ಫುಲ್ ರ್ಯಾಂಪ್ ಮಾಡಿ, ನೀವು ರ್ಯಾಂಪ್ ಏನು ಮಾಡಿದ್ದಾರೆ, ಇಲ್ಲಿ 2 ಕಾರ್ಗಳನ್ನ, ಅಂದರೆ ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ಗಳನ್ನ 2 ಆಚೆ ನಿಲ್ಲಿಸ್ಕೋಬೋದು ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕಲ್ಲಿ. ಸೊ 2 ಕಾರ್ನ ಒಳಗೆ ನಿಲ್ಲಿಸ್ಬೋದು, ಒಂದು ಸ್ಮಾಲ್ ಕಾರ್ ಒಳಗೆ ನಿಲ್ಲಿಸ್ಬೋದು, ಅಥವಾ ಒಂದು 2-4 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. 2 ಕಾರ್ ನಿಲ್ಲಿಸಿದ್ರು ಈ ಏನು ಇವಾಗ ರಸ್ತೆ ನಿಮಗೆ ಕಾಣ್ತಾ ಇದೆ, ಯಾವುದೇ ಥರ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗಲ್ಲ. ಬನ್ನಿ ಈಗ ಮನೆ ಒಳಗೆ ಹೋಗಿ ಯಾವ ಥರ ಇದೆ, ಏನಿದೆ ಅಂತ ನೋಡೋಣ. ಇಲ್ಲೇ ಸರಿಸುಮಾರು ಒಂದು 10,000 ಲೀಟರ್ ಸಂಪ್ ಇಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮೇಲ್ಗಡೆ ನೋಡ್ಬೋದು ಲೈಟಿಂಗ್ಗಳು. EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳೇ ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಭಾಳಷ್ಟು ಡಿಮ್ಯಾಂಡಲ್ಲಿ ಬರುತ್ತೆ ಅಂತ ಏನಿದೆ, ಅದಕ್ಕೋಸ್ಕರ ಚಾರ್ಜಿಂಗಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಮಾಡಿ ಮೇಲಕ್ಕೆ ಹೋಗಲಿಕ್ಕೆ ಸ್ಟೇರ್ಸು, ಸಿಂಗಲ್ ಫ್ಲೋರ್ ಇರೋದ್ರಿಂದ ಮೇಲ್ಗಡೆ ಓವರ್ ಟ್ಯಾಂಕ್ ಇದೆ. ನೀವು ಏನು ನೋಡ್ತಾ ಇದ್ರೆ ದಿವಸ ಫುಲ್ ಟೀಕ್ ಫ್ರೇಮ್, ಟೀಕ್ ಡೋರ್, ಇವೆಲ್ಲವೂ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ ಕಟ್ಟಲಿಕ್ಕೆ. ಸೊ ಇಲ್ಲಿ ತನಕ ನಿಮಗೆ ಟೈಲ್ಸ್ ಆಯಿತು. ಇಲ್ಲಿಂದ ಗ್ರನೈಟ್ ಫ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ. ಟೀಕ್ ಡೋರ್ ಇದೆ, ಒಂದು ವೆಂಟಿಲೇಷನಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಟೀಕ್ ಡೋರ್ ನೋಡಿ, ಫುಲ್ ಸೈಜ್ ಟೀಕ್ ಡೋರ್ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ಪಾಲಿಶಿಂಗ್ ಐತೆ, ಇನ್ನೊಂದು ರೌಂಡ್ ಪಾಲಿಶ್ ಮಾಡಬೇಕಾಗಿ ಬರ್ಬೋದು, ಇನ್ನೂ ಮಾಡಿಲ್ಲ. ಯಾಕಂದರೆ ದಿಸ್ ಇಸ್ ಇನ್ನೊಂದು ವಿಚಾರ, ಇನ್ನೂ ಈ ಮನೆ ಕಂಪ್ಲೀಟ್ ಆಗಿಲ್ಲ, ಅಂದರೆ ಫುಲ್ಲಾಗಿ ಫಿನಿಷ್ ಆಗಿಲ್ಲ. ಪ್ರಾಬ್ಲಿ ವೆರಿ ಸ್ಮಾಲ್ 99.99% ಮನೆ ಕೆಲಸ ಮುಗ್ದಿದೆ. ಪ್ರಾಬ್ಲಿ ಇನ್ನೊಂದು 1 or 2 ವೀಕ್ಸ್ ಅಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. ಸೊ ಒಂದು ಶೂ ರ್ಯಾಕ್ ಅಥವಾ UPS ಪಾಯಿಂಟ್ ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಡಿಸೈನ್ ನೋಡ್ಬೋದು ನೀವು, ಬ್ಲ್ಯಾಕ್ ಕಲರ್ ವಿತ್ ವೈಟ್ ಕಲರ್ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಒಂದು ಫುಲ್ ಸೈಜ್ TV ಕ್ಯಾಬಿನೆಟ್, ಕ್ಲೋಸ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. DTH ಕೇಬಲ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಡಿಸೈನರ್ ಪೇಂಟ್ಸ್ ನೋಡ್ಬೋದು. ಮತ್ತು 1, 2, 3 ಥರದಲ್ಲಿ ಫಾಲ್ ಸೀಲಿಂಗ್ ವಿತ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಆಗೋಗಿದೆ.
ಸೊ ಈಸ್ಟ್ ಫೇಸಿಂಗಿಂದ ನಾನು ಎಂಟ್ರಾದೆ. ಗಮನಿಸಬೇಕಾಗಿರೋಂಥ ವಿಷಯ, ನಾನು ಇವಾಗ ಈಸ್ಟ್ ಫೇಸಿಂಗ್ ಸೈಟು, ನಾನು ಈಸ್ಟ್ ಫೇಸಿಂಗಿಂದನೇ ಎಂಟರ್ ಆಗಿದ್ದೀನಿ. ಇದು ಹಾಲ್, ಇದು ಸರಿಸುಮಾರು 6 ರಿಂದ 8 ಸೀಟ್ರ್, 6 to 8 ಸೀಟ್ರ್ ಕಂಫರ್ಟಬಲಿ ಯು ಕ್ಯಾನ್ ಪ್ಲೇಸ್ ಸೋಫಾಗಳನ್ನ ಹಾಕೋಬೋದು. ಇದು ಅಷ್ಟೇ ಟೀಕ್ದು ವಿಂಡೋ ವಿತ್ ಈಗಾಗಲೇ ಅದಕ್ಕೆ ಕರ್ಟನ್ ರಾಡ್ಗಳನ್ನ ಹಾಕಿದ್ದಾರೆ. ಇದು ಡಿಸೈನ್ ನೋಡ್ಬೋದು ನೀವು. ದಿಸ್ ಇಸ್ ಎ ಡೈನಿಂಗ್ ಏರಿಯಾ ಕಮ್ ಕಿಚನ್. ಬನ್ನಿ ಈ ಡಿಸೈನ್ನ ತೋರಿಸ್ತಾರೆ ನೋಡಿ. ದ ಡೈನಿಂಗ್ ಏರಿಯಾ, ಒಂದು ಸ್ಮಾಲ್ 4 ಸೀಟರ್ ಡೈನಿಂಗ್ ಟೇಬಲ್ನ ಈಸಿಲಿ ಹಾಕ್ಕೋಬೋದು. ಸಿಂಕಿಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಮಾರ್ಕಿಂಗ್ ಸಹ ಮಾಡಿದ್ದಾರೆ. ಸೊ ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಈಸ್ಟ್ ಫೇಸಿಂಗ್ ವಾಸ್ತು ವಿಚಾರಕ್ಕೆ ಬರ್ತೀನಿ ಈಗ, ಯಾಕಂದರೆ ನಾನು ಇವಾಗ ಕಿಚನ್ ಏರಿಯಲ್ಲಿ ತಕ್ಷಣ ವಾಸ್ತು ಅಗ್ನಿ ಮೂಲೆನಾ ಅಂತ ಕೇಳ್ತೀರಾ. ಹೌದು, ಈಸ್ಟ್ ಫೇಸಿಂಗಲ್ಲಿ ನಾನು ಈಸ್ಟ್ ಎಂಟ್ರಾದೆ, ಬಲಭಾಗಕ್ಕೆ ತಿರುಗಲಿ ಈಸ್ಟ್ ಫೇಸಿಂಗ್. ಇಲ್ಲೇ ಗ್ಯಾಸ್ ಪಾಯಿಂಟ್ ಇರೋದು, ಅಂದರೆ ಒಲೆ ಇಲ್ಲೇ ಬರೋದು, ಬೆಂಕಿ ಇಲ್ಲೇ ನೀವು ಯೂಸ್ ಮಾಡೋದು. ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ, ಸಿಂಕ್ ಕೊಟ್ಟಿದ್ದಾರೆ, ಇದಕ್ಕೆ ಟ್ಯಾಪ್ಗಳನ್ನ ಹಾಕ್ಕೊಡ್ತಾರೆ. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು ಮೇಲ್ಗಡೆ ನೀವು. ಪ್ಲಸ್ ಇದು ಗ್ರನೈಟ್ ಟಾಪು. ಮಾಡ್ಯುಲರ್ ಕಿಚನ್ಗಳು ಈಗಾಗಲೇ ರೆಡಿಯಾಗಿದೆ. ಸೊ ಇಲ್ಲೇ ನಿಮ್ಮ ರೆಫ್ರಿಜರೇಟರ್ ಪಾಯಿಂಟ್ನ ಇಲ್ಲೇ ಇಟ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಈಗ ರೂಮ್ ನಂಬರ್ 1 ಬನ್ನಿ ನೋಡ್ಬೋದು. ಇದು ರೂಮ್ ನಂಬರ್ 1, ಬಿಗ್ ಸೈಜ್. ನೀವು ಈಸಿಲಿ ಒಂದು ಐ ಕ್ಯಾನ್ ಟೆಲ್ ಯು ಮೆಗಾ ಕಿಂಗ್ ಸೈಜ್ ಬೆಡ್ನ ಖಂಡಿತವಾಗ್ಲೂ ಹಾಕೋಬೋದು. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಇನ್ನೊಂದು ವಿಚಾರ, ನಾನು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಮನೇಲಿ ಏನು ಲೈಟಿಂಗ್ ಇದೆ, ಡೇ ಲೈಟಲ್ಲಿ ಮಾಡಿರುವಂಥ ವಿಡಿಯೋ ಐ ಪ್ರಾಬ್ಲಿ ಥಿಂಕ್ ನಿಮ್ಗೆಲ್ರಿಗೂ ಬಹಳ ಕ್ಲೀನಾಗಿ ಕಾಣ್ತಾ ಇದೆ ಅಂತ. ಸೊ ನಾನು ಯಾವುದೇ ಥರ ಕ್ಯಾಮ್ರಾಸ್ನ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಯಾಕೆ ವಿಚಾರ ಹೇಳಿದೆ ಅಂದರೆ, ಗಾಳಿ ಮತ್ತು ಬೆಳಕು ಮನೇಲಿ ಹೇಗಿದೆ ಅಂತ ಗೊತ್ತಾಗ್ಲಿನೇ ವಿಚಾರ ಹೇಳ್ತಾ ಇರೋದು. ಈಗ ನೀವೊಂದು ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ, ಈ ವಾಲ್ ಇದೆ. ಸೊ ದಿಸ್ ವಾಲ್ ಇಸ್ ಅಬೌಟ್ ಅರೌಂಡ್ 15 ಫೀಟ್ ಅಂತ ಇಟ್ಕೊಂಡ್ರೆ, 15 to 16 ಫೀಟ್ ಅಂತ ಇಟ್ಕೊಂಡ್ರೆ, ಇದ್ರದ್ದು ಆಲ್ಮೋಸ್ಟ್ 70% ಕವರ್ ಆಗಿದೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಇದೊಂದು ಸೇವ್ಡ್ ಬೈ ಅರೌಂಡ್ 8 ಫೀಟ್ to 9 ಫೀಟ್ ಇರೋಂತಹ 2 ಮೇಲ್ಗಡೆ ಲಾಫ್ಟ್ ಅಟ್ಟ ಏನು ಕರಿತೀವಿ ಅದು ಕ್ಲೋಸ್ ಆಗಿದೆ. ಪ್ಲಸ್ ಇದೂ ಏನಿದು ಈ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಸಹ ಇಲ್ಲಿ ಇದೆ. ಇದು ಅಷ್ಟೇ ಟೀಕ್ ಡೋರು ವಿತ್ ಟೀಕ್ ಫ್ರೇಮ್ ಇದೆ. ಪೂಜಾ ರೂಮು ನೋಡ್ಬೋದು ನೀವು. ಇಸ್ ದ ಪೂಜಾ ರೂಮಲ್ಲಿ ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಪ್ಲಸ್ ಅಲ್ಲಿ ಊದ್ಗಡ್ಡಿ, ಕರ್ಪೂರ ಏನಾರ ಇಟ್ಕೊಳ್ಳಿಕ್ಕೆ ಜಾಗ ಸಹ ಮಾಡಿದ್ದಾರೆ. ಸೊ ಇದು ಅಷ್ಟೇ ಟೀಕಲ್ಲಿದೆ ಫ್ರೇಮು. ಇದಕ್ಕೆ ಬೆಲ್ ಗಂಟೆಗಳು ಹಾಕಿದ್ದಾರೆ, ವಿತ್ ಗ್ಲಾಸ್ ಫಿಟ್ಟಿಂಗ್ಸ್ ಬರುತ್ತೆ ಇದಕ್ಕೆ. ಬನ್ನಿ ಈಗ ನಾನು ನಿಮಗೆ ರೂಮ್ ನಂಬರ್ 2, 2ನೇ ರೂಮ್ ತೋರಿಸ್ತೀನಿ, ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್. ಸೊ ನೀವು ಇಲ್ಲಿ ಏನು ಮಾಡಿದ್ರೆ, ಏನು ಇದಕ್ಕೆ ತೋರಿಸಿದ್ರೆ, ಇದು ಬೆಡ್ನ ಇಲ್ಲಿ ಹಾಕ್ಕೊಂಡು ನೀವು ಈ ಕಡೆ ಅಂದರೆ ಮಲಗಿದ ಈ ಕಡೆ ಎದ್ದಾಗ ಯು ವಿಲ್ ಬಿ ಫೇಸಿಂಗ್ ಈಸ್ಟ್. ಸೊ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಪಕ್ಕದಲ್ಲಿ ವೆಂಟಿಲೇಷನ್ ಪಾಯಿಂಟು, ವಾರ್ಡ್ರೋಬ್ಸು, ಫಾಲ್ ಸೀಲಿಂಗು, ಫ್ಯಾನು ಮತ್ತು ಒಂದು ಸ್ಟ್ಯಾಂಡರ್ಡ್ ಬಾತ್ರೂಮ್. ಬಾತ್ರೂಮಲ್ಲೆಲ್ಲ ಫಿಟ್ಟಿಂಗ್ಸ್ಗಳನ್ನ ಹಾಕಿ ಕೊಡ್ತಾರೆ. ವೆರಿ ಸೂನ್ ಇಟ್ ವಿಲ್ ಬಿ ಡನ್. ಇದು ಬಾತ್ರೂಮ್ ನಂಬರ್ 2. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಾತ್ರೂಮ್ ನಂಬರ್ 2. ಅದರ ಮೇಲ್ಗಡೆ ಒಂದು ಸಜ್ಜಾ ಇದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಹಾಕಿ ಕೊಡ್ತಾರೆ. ಪ್ರಾಬ್ಲಿ ಮ್ಯಾಕ್ಸಿಮಮ್ 1 ವೀಕಲ್ಲೇ ಈ ಪ್ರಾಪರ್ಟಿ ಟೋಟಲಾಗಿ ಕಂಪ್ಲೀಟಾಗಿ ಫರ್ನಿಷ್ ಆಗಿ ಮುಗಿದೋಗುತ್ತೆ ಎಲ್ಲ ಥರದ್ರಲ್ಲೂ. ಇದು ಒಂದು ಇಂಡಿಯನ್ ಸ್ಟೈಲಲ್ಲಿರುವಂತಹ ಕಮೋಡ್. ಇದಕ್ಕೂ ಡೋರೆಲ್ಲ ಫಿಟ್ ಮಾಡಿ ಕೊಡ್ತಾರೆ. ನಿಮ್ಮ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್, ಅಂದರೆ ಎಂಟ್ರಿ ಆಫ್ ದಿ ವಾಟರ್ ಆ್ಯಂಡ್ ಎಕ್ಸಿಟ್ ಆಫ್ ದಿ ವಾಟರ್ ಎರಡಕ್ಕೂ ಇಲ್ಲಿ ಆಪ್ಷನ್ನ ಮಾಡಿದರೆ. ಅದಕ್ಕೋಸ್ಕರನೇ ಕೊಟ್ಟಿರುವಂತಹ ಎಲೆಕ್ಟ್ರಿಕಲ್ ಪಾಯಿಂಟ್, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಮತ್ತು ಬಟ್ಟೆ ಒಣಗಾಕಲಿಕ್ಕೆ. ಸೇಫ್ಟಿ ಗಿಲ್ಸ್, ಮನೆಯ ಹಿತ್ತಲಲ್ಲಿದ್ದೀನಿ ಅಂದರೆ ಇಟ್ಸ್ ಅ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ, ದ ಬ್ಯಾಕ್ ಪಾರ್ಟ್ ಆಫ್ ದಿ ಪ್ರಾಪರ್ಟಿ ಇದು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದ ಹೌಸ್. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯ ಮನೆಯ ಒಳಗೆ ನಾನು ನಿಂತಿದ್ದೀನಿ. 3040 1200 ಇದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಮೂಡಾಯಿಂದ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ 8 ಕಿಲೋಮೀಟರ್ ಒಳಗೆ ಇರುವಂತಹ ರೆಸಿಡೆನ್ಷಿಯಲ್ ಲೇಔಟ್. ಕುಡಿಯೋ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಇವೆಲ್ಲವೂ ಸುಸಜ್ಜಿತವಾಗಿದ್ದು ತಾವು ನಾಳೆನೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ಈಗ ನೋಡಿದ್ರಿ ಮನೆ ಹೇಗಿದೆ, ಪ್ಲ್ಯಾನ್ ಹೇಗಿದೆ, ಡಿಸೈನ್ ಹೇಗಿದೆ, ವಾಸ್ತು ಅನುಭವದ 2 ಬೆಡ್ರೂಮ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲವೂ ಮಾಡಿ ಆಗಿರುವಂಥದ್ದು. ಒಂದು ಸ್ವಲ್ಪ ಅಬೌಟ್ 1 or 2% ವರ್ಕ್ ವಿಲ್ ಬಿ ಡನ್, ಮ್ಯಾಕ್ಸಿಮಮ್ ಅದರ್ 2 weeks ಟೈಮ್. ಅದಕ್ಕಿಂತ ಹೆಚ್ಚು ಟೈಮ್ ತೊಗೊಳ್ಲಿಕ್ಕಿಲ್ಲ ಮುಗಿಸ್ಲಿಕ್ಕೆ. ದಿಸ್ ಹೌಸ್ ಇಸ್ ಫಾರ್ ಸೇಲ್. ಇದರ ಬಗ್ಗೆ, ಇದರ ರೇಟು, ಡೀಟೇಲ್ಸು, ರಿಜಿಸ್ಟ್ರೇಷನ್ ಬೇಕು, ರಿಜಿಸ್ಟ್ರೇಷನ್ ಪ್ರೋಸೆಸ್ಸು, ಡಾಕ್ಯುಮೆಂಟೇಷನ್, ಲೀಗಲ್ ಪ್ರೊಸೀಡಿಂಗ್ಸು ಏನೇ ಬೇಕಿದ್ರು
ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿವಿ. ನಾವು ಇದೇ ನಂಬರ್ ವಾಟ್ಸಪ್ಪಲ್ಲಿದ್ದೀವಿ, ಉತ್ತರಿಸ್ತೀವಿ. ಸಿಗ್ತೀನಿ ನಾನು ಇದೇ ಥರ. ಮೈಸೂರಿಂದ ಸುಪ್ರೀತ್. ನಾನು ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಬಾಯ್.